ನಾನಿವತ್ತು ಬೆಂಗಳೂರಲ್ಲಿರುವಂಥ ಒಂದು ಬನ್ನಘಟ್ಟ ನ್ಯಾಷನಲ್ ಪಾರ್ಕ್ ಕರ್ಕೊಂಬಂದಿದ್ದೀನಿ. ಟ್ರಾನ್ಸ್ಪೋರ್ಟೇಷನ್ ಅಂತ ನೋಡೋಕೆ ಹೋದರೆ ಮೆಜೆಸ್ಟಿಕ್ಕಿಂದ ಎಲ್ಲಿಗೆ ಡೈರೆಕ್ಟ್ ಬಸ್ ಇದೆ. ಸೊ ಟ್ರಾನ್ಸ್ಪೋರ್ಟೇಷನ್ ವಿಷಯದಲ್ಲಿ ಏನೋ ತೊಂದರೆ ಆಗಲ್ಲ. ಬಸ್ ನಂಬರ್ ಬಂದು 365. ಇಲ್ಲಿ ಎದುರುಗಡೆನೇ ಒಂದು ಹೋಟ್ಲಿದೆ, ಬಟ್ ಇಲ್ಲಿ ಎಲ್ಲ 1 to ಡಬಲ್ ತ್ರಿಬಲ್ ರೇಟು. ಯಾರು ಬಂದಲ್ಲಿ ತಿನ್ನೋಕೆ ಹೋಗಬೇಡಿ. ಏನಾದ್ರು ಬೇಕು ಅಂದರೆ ಇಲ್ಲೊಂದು ಚಿಪ್ಸು ಅದು ಇದೆಲ್ಲ ಸಿಗುತ್ತೆ, ಸ್ನ್ಯಾಕ್ಸು ಅದು ತೊಗೊಳ್ಳಿ. ಇಲ್ಲಿ ತಿನ್ನೋಕೆ ಮಾತ್ರ ಹೆವಿ ಬ್ಲೇಡು. ಏನಾರು ಹೇಳೋಕೆ ಹೋದರೆ ಕಂಪ್ಲೇಂಟ್ ಮಾಡ್ಕೊಳ್ಳಿ ಅಂತೆಲ್ಲ ಡೈರೆಕ್ಟಾಗಿ ಹಂಗೆ ಹೇಳ್ತಾರೆ. ಹಾಗೆ ಮುಂದೆ ಮುಂದೆ ಇಲ್ಲಿ ಬೇಜಾನ್ ಸ್ಟಾಲ್ಗಳು ಕಾಣಿಸುತ್ತೆ. ಇಲ್ಲಿ ಎಲ್ಲ ಥರನೂ ತಿಂಡಿಗಳು ಸಿಗುತ್ತೆ. ಸೊ ಬನ್ನಿ ಟಿಕೆಟ್ ತೊಗೊಂಡು ಒಳಗೆ ಹೋಗೋಣ. ಟಿಕೆಟ್ ಪ್ರೈಸ್ ನೋಡಿ, ಇಲ್ಲಿ ನಿಮಗೆ ಬೇಜಾನ್ ಆಪ್ಷನ್ಗಳಿವೆ. ನಿಮಗೆ ನಾರ್ಮಲ್ ಝೂ ಬಂದು 100 ರೂಪೀಸ್ ಆಗುತ್ತೆ, ಸಫಾರಿ ಪ್ಲಸ್ ಝೂ ಬಂದು 350 ಆಗುತ್ತೆ. ಬರಡಿ ಒಳಗೆ ಬರ್ತಿದ್ದಂಗೆ ಕೆಲವು ಬ್ಯಾಟ್ರಿ ಗಾಡಿಗಳು ನಿಂತಿರುತ್ತೆ. ವಯಸ್ಸಾದವ್ರಿಗೆ ಇದು ಒಳ್ಳೆ ಯೂಸ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ತುಂಬ ಬರೀ ಚಿಕ್ಕ ಮಕ್ಕಳೇ ತುಂಬ್ಕೊಂಡಿದ್ದಾರೆ. ಒಳಗೆ ಬರ್ತಿದ್ದಂಗೆ ಫಸ್ಟ್ ನಮ್ಮ ಕಣ್ಣಿಗೆ ಬೀಳೋದು ಝೀಬ್ರಾ. ಇಷ್ಟು ಜಾಗ ಇದೆ, ಆದರೂ ಎಲ್ಲ ಝೀಬ್ರಾಗಳು ಒಂದೇ ಕಡೆ ನಿಂತಿವೆ. ಯಾಕೋ ಮೋಸ್ಟ್ಲಿ ಇವಾಗ ನಾಷ್ಟದ ಸಮಯ ಇರಬೇಕು, ಅಲ್ಲಿ ಊಟ ಏನೋ ಕೊಡ್ತಿರ್ಬೇಕು, ಎಲ್ಲ ಒಂದೇ ಕಡೆ ನಿಂತಿದೆ. ಝೂಮ್ ಹಾಕಿ ನೋಡ್ತೀನಿ ನೋಡಿ. ಇದಾದಮೇಲೆ ನಮಗೆ ಕಾಣಿಸೋದು ಜಿರಾಫೆ. ಇದ್ರದ್ದು ಕಾಲು ನೋಡುಗರು ಎಷ್ಟು ಉದ್ದ ಇದೆ. ಆಮೇಲೆ ನಿಮಗೆ ಗೊತ್ತಾ, ಇದ್ರ ಕಾಲಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂದರೆ, ಇದು ಒಂದು ಸರಿ ಹೊಡೆದ್ರೆ ಸಿಂಹ ಕೂಡ ಸತ್ತೋಗುತ್ತಂತೆ ಗುರು. ಇಲ್ಲಿ ನೀಲಿ ಜಿಂಕೆ ಇದೆ. ನನ್ನ ಫ್ರೆಂಡು ಏನೇನೋ ಸೌಂಡ್ ಮಾಡಿ ಜಿಂಕೆಗಳ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾವೆ ನೋಡಿ. ಹಾಗೆ ಮುಂದೆ ಬಂದರೆ ನಮ್ಮ ಕಣ್ಣಿಗೆ ಕಾಣಿಸೋದು ನಮ್ಮ ದೇಶದ ರಾಷ್ಟ್ರಪ್ರಾಣಿಯಾದಂಥ ಹುಲಿ. ನೋಡುಗರು, ಅದನ್ನು ನೋಡೋಕ್ಕೆ ಒಂಥರ ಖುಷಿ. ಆ ಹುಲಿ ನಮ್ಮ ಕಡೆ ಬರದೇ ಇರಲಿ ಅಂತ ಅಷ್ಟು ಉದ್ದ ಹಳ್ಳ ತೋಡೋರೆ. ನಿಮಗೆ ಗೊತ್ತಾ, ಹುಲಿ ಮತ್ತು ಸಿಂಹ ಮುಖಾಮುಖಿಯಾಗಿ ಜಗಳ ಆಡಿದ್ರೆ ಹುಲಿನೇ ಗೆಲ್ಲೋದು ಅಂತ. ಇಲ್ಲಿ ನೋಡ್ರಪ್ಪ ಕರಡಿ, ಈ ಬಿಸಿಲು ತಡೆಯೋಕ್ಕಾಗ್ದಿರ ನೀರೊಳಗೆ ಇಳಿತೈತೆ. ಕರಡಿಗೆ ಜಾಮೂನು ತಿನಿಸೋ. ಇದ್ರ ಪಕ್ಕದಲ್ಲಿ ಎಮು ಅಂತ ಒಂದು ಪಕ್ಷಿ ಇದೆ. ಇದು ನೋಡೋಕ್ಕೆ ಸೇಮ್ ಒಂಥರ ಆಸ್ಟ್ರಿಚ್ ಥರನೇ ಕಾಣಿಸುತ್ತೆ. ಏನು ಡಿಫ್ರೆನ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟು ನಮಗೆ ಜಂಗ್ಲಿ ನಾಯಿ, ಹೈನಾ ಹಾಗೂ ನರಿ ಕಾಣುತ್ತೆ. ಇದಾದಮೇಲೆ ಇಲ್ಲಿ ಒಂದು ಚಿಕ್ಕ ಪಾಂಡ್ ಥರ ಇದೆ. ಇಲ್ಲಿ ಬೋಟಿಂಗ್ ಮಾಡ್ಬೋದು. 2 ಪರ್ಸನ್ ಬೋಟ್ಗೆ 200 ರೂಪಾಯಿ ಆಗುತ್ತೆ, 4 ಪರ್ಸನ್ ಬೋಟ್ಗೆ 400 ರೂಪಾಯಿ ಆಗುತ್ತೆ. ಮತ್ತು ರೋಯಿಂಗ್ ಅಂತ ಇದೆ, ಅದರಲ್ಲಿ ಕುತ್ಕೊಂಡ್ರೆ ಅವರೇ ರೋ ಮಾಡ್ತಾರೆ. ಅದು 50 ರೂಪಾಯಿ ಆಗುತ್ತೆ ಒಬ್ರಿಗೆ, ಆದರೆ ಮಿನಿಮಮ್ 13 ಜನ ಇರಬೇಕಂತೆ. ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಹಂಗೆ ಮುಂದೆ ಬಂದರೆ ರೈಟಲ್ಲಿ ನಮಗೆ ಜಿಂಕೆಗಳು ಕಾಣಿಸ್ತವೆ. ಪಕ್ಕದಲ್ಲಿ 2 ಥರ ಇದೆ, ಟೋಟಲ್ 3-4 ಥರ ಇದೆ. ಇನ್ನು ಮುಂದೆ ಬರುತ್ತೆ ಇನ್ನೂ 2.
ಲೆಫ್ಟಲ್ಲಿ ಹಿಪ್ಪೋಪಟಮಸ್ ಕಾಣಿಸುತ್ತೆ, ಒಂದು ದೊಡ್ಡದು ನೀರೊಳಗಡೆ ಇದೆ, ಇನ್ನೆರಡಲ್ಲಿ ಮಲ್ಕೊಂಡಿದ್ದಾನೆ. ಮುಂದೆ ನಮಗೆ ಲೆಫ್ಟಲ್ಲಿ ಆನೆ ಕಾಣಿಸುತ್ತೆ, ಇದು ನಮ್ಮ ಏಷ್ಯಾ ಜಾತಿಯ ಆನೆ ನೋಡಿ. ಪಾಪ ಆನೆಗಳಿಗೆ ವಾಕಿಂಗ್ ಮಾಡೋಕ್ಕೆ ಸ್ವಲ್ಪ ಜಾಗ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಮರಿ ಆನೆ ಎಷ್ಟು ಕ್ಯೂಟ್ ಆಗಿದೆ ಅಂತ. ಆಮೇಲೆ ಇಲ್ಲೊಂದು ಪಕ್ಕದಲ್ಲಿ ಬೋರ್ಡ್ ಇದೆ, ಇದರಲ್ಲಿ ಆನೆಗಳ ಹೆಸರೆಲ್ಲ ಇದೆ, ಆಮೇಲೆ ಅದನ್ನು ಯಾರು ಸಾಕ್ತಾರೆ ಅದ್ರ ಹೆಸರೆಲ್ಲ ಇದೆ. ಗಜೇಂದ್ರ ಮೊದಲು ನಮ್ಮ ಕಣ್ಣಿಗೆ ಬೀಳೋದು ಲೆಪರ್ಡ್. ಕನ್ನಡದಲ್ಲಿ ಚೀತಾ ಹಾಗೂ ಲೆಪರ್ಡ್ ಎರಡಕ್ಕೂ ಚಿರತೆ ಅಂತಲೇ ಕರೀತಾರೆ ಅಂದ್ಕೊಂಡಿದ್ದೀನಿ. ಒಳ್ಳೆ ನಾಷ್ಟ ಮಾಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ತೇವೆ ನೋಡಿ. ಇಲ್ಲಿ ಕೇಜ್ ಒಳಗೆ ಒಂದು ಲೆಪರ್ಡ್ ಇದೆ, ಆಮೇಲೆ ಒಂದು ಲೆಪರ್ಡ್ನ ನೆಟ್ಟಲ್ಲಿ ತೊಗೊಂಡೋದ್ರು, ಅದನ್ನು ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಬೈದ್ಬಿಟ್ರು. ಅದಕ್ಕೆ ಇನ್ನೊಂದು ನಿಮಿಷ ಮಾಡಬಾರ್ದು. ಅಯ್ಯ ಬಾಬಾ ನೋಡಿದ್ರೆ ಕರೆದಿಸಿ ಬಂತು ಇವತ್ತು. ನಾನು ಇಲ್ಲಿಗೆ ಬರುವಂಥ ಮೇನ್ ರೀಸನ್ ಈ ಪ್ರಾಣಿನೇ ಗುರು, ಸಿಂಹ. ಸಿಂಹದು ಗತ್ತು ಗಾಂಭೀರ್ಯ ನೋಡ್ರಿ. ಇದು ಏನಿಲ್ಲ ಅಂದರೂ 6 ಇಂದ 7 ಅಡಿ ಉದ್ದ ಇದೆ. ಇದ್ರ ಹಿಂದೆ ಬರ್ಡ್ ಸೆಕ್ಷನ್ ಇದೆ. ಇಲ್ಲಿ ಎಷ್ಟೋ ಒಂಥರ ಕಲರ್ ಪಕ್ಷಿಗಳಿದೆ. ಈ ಪಕ್ಷಿನ ನೀವು ರಿಯೋ ಫಿಲ್ಮಲ್ಲಿ ನೋಡಿರ್ತೀರ. ಇಲ್ಲಿ ಕೆಲವು ಹಾವುಗಳನ್ನ ಇಟ್ಟಿದ್ದಾರೆ, ಬಟ್ ಇದ್ರ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಎಷ್ಟೊಂದು ಜನ ನೋಡೋರಿಗೆ ಕೆಲವು ಹಾವುಗಳಂದರೆ ಇಷ್ಟ ಆಗಲ್ಲ. ಇದ್ರ ಪಕ್ಕದಲ್ಲಿ ಕ್ರೊಕೊಡೈಲ್ ಸೆಕ್ಷನ್ ಇದೆ. ಎಲ್ಲ ಮೊಸಳೆಗಳು ಸ್ಟ್ಯಾಚು ಥರ ನಿದ್ದೆ ಹೊಡಿತಾವೆ ನೋಡಿ. ಎಂಡಿಂಗಲ್ಲಿರೋದೆಲ್ಲ ಬರೀ ಮಂಗಗಳೇ. ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಮಾಡೋಕ್ಕೂ ಕಷ್ಟ ಆಯ್ತಿದೆ. ಅಷ್ಟೇ ಗುರು, ಇಲ್ಲಿಗೆ ಎಂಡ್ ಆಗುತ್ತೆ. ಎಲ್ಲ ಪ್ರಾಣಿಗಳನ್ನ ತೋರಿಸಿದ್ದೀನಿ. ಇನ್ನೂ ಏನಾದರೂ ಡೌಟು ಡೀಟೇಲ್ಸ್ ಬೇಕು ಅಂದರೆ ಕಮೆಂಟಲ್ಲಿ ಕೇಳಿ. ಆಮೇಲೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಈ ಥರ ವಿಡಿಯೋ ಬೇಕು ಅಂದರೆ ಅಲ್ಲೊಂದು ಕೆಳಗಡೆ ರೆಡ್ ಬಟನ್ ಇದೆ, ಅದನ್ನು ನಮಗೆ ಕೊಡಿ. ಬರೀ ಮಕ್ಕಳ ವಾಯ್ಸೇ ಕೇಳಿಸ್ತಿತ್ತು, ಆದರೂ ನನ್ನ ಕೈಲಾದಷ್ಟು ಟ್ರೈ ಮಾಡಿದ್ದೀನಿ ವಿಡಿಯೋ ಮಾಡೋಕ್ಕೆ.